ಹರಿ ಓಂ. 9ನೇ ಅಧ್ಯಾಯದ 3ನೇ ಶ್ಲೋಕ. ಅಶ್ರದ್ಧದಾನ ಪುರುಷಾಃ ಧರ್ಮ್ಯಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಅಶ್ರದ್ಧದಾನಾಃ ಪುರುಷಾಃ ಧರ್ಮ್ಯಸ್ಯ ಅಥವಾ ಧರ್ಮಸ್ಯ ಎರಡು ತರ ಇದೆ. ಧರ್ಮಸ್ಯ ಅಥವಾ ಧರ್ಮ್ಯಸ್ಯ ಅಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಇದು ಕೃಷ್ಣ ಇಲ್ಲಿ 1ನೇ ಶ್ಲೋಕದಲ್ಲಿ ತಾನೇನೇ ಹೇಳ್ತಾ ಇದ್ದೇನೆ, ಈ ಅಧ್ಯಾಯದಲ್ಲಿ ಏನು ವಿಚಾರಗಳಿದ್ದಾವೆ ಅನ್ನೋದನ್ನು ನಮಗೆ ಸಂಕ್ಷೇಪವಾಗಿ ತೋರಿಸ್ಕೊಟ್ಟ ಮತ್ತು ಇದರ ಫಲ ಏನು ಅಂತ ತೋರಿಸ್ಕೊಟ್ಟ. ಇದರ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ. ಅಶ್ರದ್ಧದಾನಾಹ, ಎಲ್ಲರಿಗೂ ಎಲ್ಲದರ ಬಗ್ಗೆ ನಂಬಿಕೆ ಇರೋದಿಲ್ಲ ಅಲ್ವಾ? ಹಾಗಾಗಿ ಕೆಲವರಿಗೆ ಕೃಷ್ಣನ ಬಗ್ಗೆ ನಂಬಿಕೆ ಇಲ್ಲ, ಕೃಷ್ಣನ ಮಾತಿನ ಬಗ್ಗೆ ಎಷ್ಟೋ ಜನ ನಂಬೋದಿಲ್ಲ. ಸಾಕ್ಷಾತ್ ದುರ್ಯೋಧನ ಕೃಷ್ಣನ ಕಾಲದಲ್ಲೇ ಇದ್ದವನಾದರೂ ಕೂಡ ಕೃಷ್ಣನನ್ನ ನಂಬಿಲ್ಲ, ಕೃಷ್ಣನ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಹಾಗಾಗಿ ಅಸ್ಯ ಧರ್ಮ್ಯಸ್ಯ ಪರಂತಪ ಅಂತ ಅರ್ಜುನನಿಗೆ ಸಂಬೋಧನೆ. ಪರಂತಪ ಶಬ್ದಕ್ಕರ್ಥ ಶತ್ರುತಾಪಕ ಅಂತ ಅರ್ಥ. ಶತ್ರುಗಳನ್ನ ತಪಿಸುವವನು, ಶತ್ರುಗಳನ್ನ ಹಿಂಸಿಸಿ ಕೊಲ್ಲುವವನು ಅಂತ ಅರ್ಥ, ಶತ್ರುಗಳನ್ನ ಸದೆಬಡೆಯುವವನು ಅಂತ ಅರ್ಥ. ಎಲೆ ಶತ್ರುತಾಪಕನೇ, ಅಸ್ಯ ಧರ್ಮ್ಯಸ್ಯ, ಇದು ಧರ್ಮ್ಯ, ಭಗವಂತನಿಗೆ ಸಂಬಂಧಪಟ್ಟಂತಹ ಸರ್ವಾಧಾರಕನಾಗಿರ್ತಕ್ಕಂಥ ಪರಮಾತ್ಮ, ಅವನಿಗೆ ಸಂಬಂಧಪಟ್ಟದ್ದು ಈ ಒಂದು ಉಪದೇಶಗಳೆಲ್ಲವೂ ಕೂಡ. ಆದ್ರೆ ಇದನ್ನ ಎಲ್ಲರೂ ನಂಬ್ತಾರೆ ಅಂತಿಲ್ಲ, ಎಲ್ಲಾ ಕಡೆ ಎಲ್ಲಾ ತರದವರು ಇರ್ತಾರೆ. ಹಾಗಾಗಿ ಇದನ್ನ ಯಾರು ನಂಬೋದಿಲ್ಲ. ಅಶ್ರದ್ಧದಾನಾಹ ಪುರುಷಾಹ, ಶ್ರದ್ಧದಾನಾಹ ಅಂದ್ರೆ ನಂಬಿಕೆ ಇಡುವವರು, ಅಶ್ರದ್ಧದಾನಾಹ ಅಂತ ಹೇಳಿದ್ರೆ ನಂಬಿಕೆ ಇಡದೇ ಇರತಕ್ಕಂತ ಪುರುಷಾಹ. ಪುರುಷ ಶಬ್ದಕ್ಕೆ ಗಂಡು ಹೆಣ್ಣು ಎಲ್ಲರೂ ಕೂಡ, ಈ ದೇಹವನ್ನ ಹೊತ್ತಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಪುರುಷ. ಪುರ ಅಂದ್ರೆ ದೇಹ, ಅದರೊಳಗಡೆ ಭಗವಂತ ಇದ್ದಾನೆ. ಅಂತಹ ಭಗವಂತನ ಇರುವಿಕೆಗೆ ಒಂದು ಕಾರಣ, ಒಂದು ಆಧಾರ ಈ ದೇಹ. ಈ ದೇಹಧಾರಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇದನ್ನ ಅಶ್ರದ್ಧದಾನಾಹ ನಂಬೋದಿಲ್ವೋ ಅಂತವರು ಮಾಂ ಅಪ್ರಾಪ್ಯ, ನನ್ನನ್ನು ಹೊಂದೋದಿಲ್ಲ. ದೇವರನ್ನ ತಿಳಿದ್ರೆ ಮಾತ್ರ ಮೋಕ್ಷ. ಜ್ಞಾನೇನ ಏವ ಪರಂಪದಂ ಅನ್ನತ್ತೆ ಶಾಸ್ತ್ರಗಳು. ದೇವರನ್ನ ತಿಳಿದ್ರೆ ಮಾತ್ರ ಪರಮಪದ ಮೋಕ್ಷ, ಇಲ್ಲ ಅಂದ್ರೆ ಮೋಕ್ಷ ಇಲ್ಲ ಅಂತ. ಯಾರು ದೇವರನ್ನ ತಿಳಿಯೋದಿಲ್ವೋ, ಯಾರು ದೇವರ ಮಾತಿಗೆ ಬೆಲೆ ಕೊಡೋದಿಲ್ವೋ ಅವರು ಮಾಂ ಅಪ್ರಾಪ್ಯ, ನನ್ನನ್ನು ಹೊಂದೋದಿಲ್ಲ. ನನ್ನನ್ನು ಹೊಂದದೇನೆ ಮೃತ್ಯು ಸಂಸಾರ ವರ್ತಮನಿ ನಿವರ್ತಂತೆ. ಮೃತ್ಯು ಸಂಸಾರ ವರ್ತಮನಿ ಅಂದ್ರೆ ಈ ಮೃತ್ಯು ಅಂದ್ರೆ ಮರಣ ಬರುವಂತದ್ದು ಈ ಸಂಸಾರದ ವರ್ತ್ಮ ಶಬ್ದಕ್ಕೆ ಮಾರ್ಗ ಅಂತ ಅರ್ಥ. ಸಂಸಾರ ಶಬ್ದಕ್ಕೆ ಅರ್ಥ ಹುಟ್ಟು ಸಾವುಗಳು ಅಂತ ಅರ್ಥ. ಮೃತ್ಯು ಅಂದ್ರೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಈ ರೀತಿಯಾಗಿರ್ತಕ್ಕಂತಹ ಸಾವಿನಿಂದ ಯುಕ್ತವಾಗಿರ್ತಕ್ಕಂತಹ ಸಂಸಾರದ ದಾರಿಯಲ್ಲಿ ನಿರಂತರವಾಗಿ ಉದ್ಬಿಡ್ತಾರೆ. ನಿವರ್ತಂತೆ ಅಂದ್ರೆ ನಿತರಾಂ ವರ್ತಂತೆ. ವರ್ತಂತೆ ಅಂದ್ರೆ ಇರುತ್ತಾರೆ, ನಿತರಾಂ ವರ್ತಂತೆ ನಿಶ್ಚಯವಾಗಿಯೂ ದೀರ್ಘಕಾಲದಲ್ಲಿ ಶಾಶ್ವತವಾಗಿ ಇಲ್ಲೇ ಇದ್ದು ಬಿಡುತ್ತಾರೆ. ಅಂದ್ರೆ ಈ ದಾರಿಯನ್ನ ಬಿಟ್ಟು ಮೋಕ್ಷದ ದಾರಿಗೆ ಬರೋದೇ ಇಲ್ಲ. ಮೋಕ್ಷದ ದಾರಿಗೆ ಬರಬೇಕು ಅಂದ್ರೆ ಮೋಕ್ಷಾಧಿಪತಿಯಾದಂತಹ ಮೋಕ್ಷಪ್ರದನಾಗಿರುವಂತ ಭಗವಂತನ ಮಾತನ್ನ ಕೇಳಿಸ್ಕೊಳ್ಬೇಕು, ನಂಬಿಕೆ ಇಡಬೇಕು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಮೋಕ್ಷ. ಆ ಮೋಕ್ಷಾಧಿಪತಿಯಾದಂತ ಮೋಕ್ಷಪ್ರದನಾದಂತ ಭಗವಂತನ ಮಾತಿನ ಮೇಲೆ ಬೆಲೆ ಇಲ್ಲ ಅಂತ ಆದ್ರೆ ಅವ್ರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಅಲ್ಲಿಗೆ ಯಾರು ನನ್ನ ಮಾತನ್ನ ಬೆಲೆ ಕೊಡುವುದಿಲ್ಲವೋ ಅವರು ಇದೇ ಸಂಸಾರದ ಮಾರ್ಗದಲ್ಲಿ ಇರ್ತಾರೆ ಅಂತ ಅರ್ಥ. ಪರಂತಪ, ಎಲೆ ಶತ್ರುತಾಪಕನೇ, ಅಸ್ಯ ಧರ್ಮ್ಯಸ್ಯ, ಈ ಧರ್ಮ್ಯನಾದ ಅಂದ್ರೆ ಸರ್ವಾಧಾರಕನಾಗಿರುವಂತಹ ಭಗವಂತ, ಅವನನ್ನ ಪ್ರತಿಪಾದನೆ ಮಾಡತಕ್ಕಂತಹ ಈ ವಿಚಾರಗಳನ್ನು ಯೇ ಪುರುಷಾಃ, ಯಾವ ಪುರುಷರು ಅಶ್ರದ್ಧದಾನಾಃ ನಂಬುವುದಿಲ್ಲವೋ ಅಂತವರು ಮಾಂ ಅಪ್ರಾಪ್ಯ, ನನ್ನನ್ನು ಹೊಂದದೇನೆ ಮೃತ್ಯು ಸಂಸಾರ ವರ್ತಮನಿ, ಮೃತ್ಯುವೆನಿಸಿರುವ ಮರಣಶೀಲವಾದ ಮರಣ ಸ್ವಭಾವವಾದ ಸಂಸಾರ ಮಾರ್ಗದಲ್ಲಿ ನಿವರ್ತಂತೆ, ಇದೇ ಸಂಸಾರ ಮಾರ್ಗದಲ್ಲಿ ಇದ್ದು ಬಿಡುತ್ತಾರೆ. ಅಶ್ರದ್ಧದಾನ ಪುರುಷಾಃ ಮೃತ್ಯು ಸಂಸಾರ ವರ್ತಮನಿ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಸಂಸಾರ ವರ್ತಮನಿ. ಶ್ರೀಕೃಷ್ಣಾರ್ಪಣಮಸ್ತು.